ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಸುಬ್ರಹ್ಮಣ್ಯ ಸ್ವಾಮಿ ದೀಕ್ಷಿತ್ ಅವರು ಸುದರ್ಶನ ದೀಕ್ಷಿತ್ ಅವರು ಮತ್ತು ಅವರ ಕುಟುಂಬದವರು ಮತ್ತು ಅವರ ಭಕ್ತಾದಿಗಳ ಸಹಕಾರದಿಂದ ಬಹಳ ಅತ್ಯುತ್ತಮವಾದಂತ ಸೇವೆಯನ್ನ ಮಾಡಿದ್ದಾರೆ. ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಶೇಷವಾಗಿ ಸೋಮೇಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ ಆ ಕುಟುಂಬ ಏನ್ ಹೇಳ್ತಾರೆ ಪಟೇಲ್ ಮತ್ತು ಆ ಕುಟುಂಬದವರು, ಈ ಕಡೆ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ ಕೀರ್ತಿಶೇಷರಾದಂತ ನಮ್ಮ ನೀಲಕಂಠೇಗೌಡರ ಕುಟುಂಬದವರು, ಈ ದೇವರಪ್ಪ ಶನೇಶ್ವರ ಟೆಂಪಲ್ ಅಂತ ಭಕ್ತಾದಲು ಸುದರ್ಶನ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾದೊಂದು ಹೊಸ ಮುಕ್ಕಾಲು ಭಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಮುಳುಬಾಗಲು ಒಂದು ಪ್ರತಿಷ್ಠಿತವಾದಂತ ವಿಶೇಷವಾದಂತ ಒಂದು ಕಾರ್ಯಕ್ರಮ. ನಾನು ಎಲ್ಲಾ ಚುನಾವಣೆಗಳಿಗೆ ನಮ್ಗೆ ಯಾರು ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ, CLP ನಾಯಕರು ಇರ್ತಾರೆ, ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ಕೊಡಮಲೆ ಗಣೇಶ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ಸೋಮೇಶ್ವರ ಸ್ವಾಮಿಗೆ ಮತ್ತು ದರ್ಗಾ 500 ವರ್ಷದ ಇತಿಹಾಸ, 500ಕ್ಕಿಂತ ಜಾಸ್ತಿ. ಈ ಎಲ್ಲಾ ಕಡೆ ಪೂಜೆ ಮಾಡಿಸಿ ನಾನು ಎಲೆಕ್ಷನ್ ಯಾವತ್ತು ಶುರು ಮಾಡ್ತೀನೋ ಅವತ್ತೆಲ್ಲ ಕಾಂಗ್ರೆಸ್ ಜಯ ಆಗಿದೆ. ಇವತ್ತು ಇದೇ ರೀತಿ ಒಂದು ವಿಶೇಷವಾಗಿ ಅದಕ್ಕೆ ಅಷ್ಟೇ ಸಮಾನವಾದಂತ ಒಂದು ಭಕ್ತಿಪೂರ್ವಕವಾದಂತ ಕೆಲಸನ ನಮ್ಮ ಸ್ವಾಮೀಜಿಯವರು ಮಾಡಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಭಕ್ತಾದಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು, ಯಾವ ಊರಲ್ಲಿ ನೋಡಿದ್ರು ದೇವಸ್ಥಾನ ಕಟ್ಟಿಸ್ತಾರೆ, ಪೂಜೆ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದಂಥ ಸೀನಪ್ಪನವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಆನಂದ ಮತ್ತು ಎಂಪೇರೆ ಗೀತಮ್ಮನವರು, SC ಅಧ್ಯಕ್ಷರಾದಂಥ ನಮ್ಮ ಜಯದೇವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುನ್ಸಿಪಲ್ ಸದಸ್ಯರಾದಂಥ ಅಮನವರು, ನಮ್ಮ ಈ ಕಾರ್ಯಕ್ರಮಗಳು ನಮ್ಮನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಮೂಲ ಕಾರಣಕರ್ತರಾದಂಥ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ರಾಮ್ ಪ್ರಸಾದ್ ಮತ್ತು ಕಿಸಾನ್ ರಾಜ್ಯ ಮಟ್ಟದ ಉಪಾಧ್ಯಕ್ಷರಾದಂಥ ಸುಭಾಷ್ ಅವರು, ಮಾಜಿ PLD ಬ್ಯಾಂಕ್ ಅಧ್ಯಕ್ಷರಾದಂಥ ವೆಂಕಟರಾಮರೆಡ್ಡಿ ಅವರು, ಅತ್ಯಂತ ಹಿರಿಯನಾಗಿರುವಂತ ಮುನೇಟಪ್ಪನವರು, PSS ಪ್ರೆಸಿಡೆಂಟ್ ಪ್ರಸಾದ್ ಬಾಬು ಅವರು, ಶ್ರೀನಿವಾಸ್ ಅವರು, ಹಿರಿಯರು, ಮಾರಪ್ಪನವರು, ವಕೀಲರಾದಂಥ ಸದಾಶಿವ ಅವರು, ಮುನ್ಸಿಪಲ್ ಸದಸ್ಯರಾದಂಥ ಅಕ್ಮಲ್ ಸಾಹೇಬರು, ಖಲೀಲ್ ಸಾಹೇಬರು, ಗೋವಿಂದರಾಜು, ಶಿವಪ್ಪ, ವೆಂಕಟರಾಮಪ್ಪ, ಸೋಮಣ್ಣ, ತ್ಯಾಗರಾಜ್, ಮಾರಪ್ಪ ಶೆಟ್ಟಿ, ನವೀನ್, ಎಲ್ಲ ಮುಖಂಡರು ಇದ್ದಾರೆ. ನಾಕಿನ್ನ ಒಳ್ಳೆ ರಾಸ್ತಾರೆ ಒಳಗೆ తెలుసు, వాళ్ళ ಕೂರೋಳು ನಡೆಸ್ತಾರ ಅವಳು. ತುಂಬಾ ಸಂತೋಷ ಆಗಿದೆ. ಇವರೆಲ್ಲರೂ ಬಂದಿದ್ದಾರೆ. ಈ ಪ್ರತಿಷ್ಠಾಪನೆ ಮಾಡಿದವ್ರಿಗೆ ಯಾವ ರೀತಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಆಯುರ ಭಾಗ್ಯವನ್ನು ಕೊಡ್ಲಿ ಅಂತ, ಅದೇ ರೀತಿ ಇಲ್ಲಿ ಭಾಗವಹಿಸಿರೋ ಎಲ್ರಿಗೂ ಕೂಡ ಹಿರಿಯರಂತ ಸುಭಾಷ್ ಶೆಟ್ಟಿ ಅವರು ಎಲ್ರಿಗೂ ಕೂಡ ಆಯುರ ಭಾಗ್ಯವನ್ನು ಕೊಡ್ಲಿ ಅಂತೇಳಿ, ವಿಶೇಷವಾಗಿ ಇದಕ್ಕೆ ಮೂಲ ಈ ಪ್ರೇರಣೆಯನ್ನು ಪಡೆದು ಕೆಲಸವನ್ನು ಮಾಡಿದಂತ ಸುದರ್ಶನ್ ದೀಕ್ಷಿತ್ ಮತ್ತು ಅವರ ಕುಟುಂಬದವರಿಗೆ ಇನ್ನಷ್ಟು ದೇವರ ಕೆಲಸ ಮಾಡುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಈ ವರ್ಷದಲ್ಲಿ ಮಳೆ ಮುಂಗಾರು ಬಹಳ ಚೆನ್ನಾಗಿ ಶುರುವಾಗಿದೆ. ಅದೇ ರೀತಿ ಮುಂದುವರೆದು ಆ ಭಗವಂತ ಒಳ್ಳೆ ಮಳೆ ಬೆಳೆ ಆಗಲಿ, ಜನ ಸಮೃದ್ಧಿ ಆಗಲಿ, ಎಲ್ಲ ಧರ್ಮದ ಜನರು ಕೂಡ ಪ್ರೀತಿ ವಾತ್ಸಲ್ಯದಿಂದ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಿದಾಗ ಇದು ರಾಮರಾಜ್ಯ ಅನಿಸ್ಕೊಂತದೆ. ಗಾಂಧೀಜಿಯವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅವರು ಯಾವ ಉದ್ದೇಶಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು, ಭಾರತ ದೇಶದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬೌದ್ಧರು, ಜೈನರು, ಪಾರ್ಸಿ, ಸಿಖ್ರು ಇವರೆಲ್ಲ ಭಾರತೀಯರು. ಈ ಭರತ ಖಂಡದಲ್ಲಿ ಇರುವ ಎಲ್ಲರೂ ಭಾರತೀಯರು. ಇವರೆಲ್ಲ ನೆಮ್ಮದಿಯಾಗಿರ್ಬೇಕು, ಅಣ್ಣ ತಮ್ಮಂದಿರಾಗಿರ್ಬೇಕು ಅನ್ನೋದೇ ಮೂಲ ಉದ್ದೇಶ ಗಾಂಧೀಜಿ. ಮೌಲಾನಾ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್
ಇನ್ನೂ ಬಹಳಷ್ಟು ಹಿರಿಯರು ಈ ದೇಶಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ, ತ್ಯಾಗ ಮಾಡಿ, ಜೈಲುವಾಸ ಮಾಡಿ ಈ ದೇಶಕ್ಕೆ ನಮಗೆ ಸ್ವಾತಂತ್ರ್ಯ ಕೊಟ್ಟಾಗ, ಆ ಸ್ವಾತಂತ್ರ್ಯ ಕಾಲದಲ್ಲಿ ಯಾವ್ಯಾವ ಧರ್ಮಗಳು ಪ್ರಾಣ ಬಲಿದಾನವನ್ನು ಕೊಟ್ಟು ಜೈಲುವಾಸ ಮಾಡಿದ ಅವರೆಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬಾಳಬೇಕನ್ನೋದೇ ಭಾರತದ ಒಂದು ಚಿಂತನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ಕೂಡ ಕಡೆಯ ಪ್ರಜೆ, ಅವನ ಯಾವ ಧರ್ಮವಾಗಲಿ ಯಾವ ವರ್ಗ ಆಗಲಿ ಅವರೆಲ್ಲರೂ ಕೂಡ ಸಮಾನವಾಗಿ ಬಾಳಿ ಬದುಕಿದಾಗೆ ಈ ಭಾರತ ದೇಶದಲ್ಲಿ ನೆಮ್ಮದಿ ಕಾಣ್ತದೆ. ಹಾಗೆ ಅದನ್ನ ರಾಮರಾಜ್ಯ ಅಂತಾರೆ. ಆ ದೃಷ್ಟಿಕೋನದಲ್ಲಿ ನಾವೆಲ್ಲ ಕೂಡ ಒಟ್ಟಿಗೆ ಬಾಳಿ ಬದುಕೋಣ, ಇದನ್ನು ಮೊದಲು ಕಲಿಬೇಕು. ಇವತ್ತು ಅಂತ ಪ್ರತಿಷ್ಠೆ ಮಾಡಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ತಮ್ಮನ್ನು ಎಲ್ಲ ಕರೆಸಿದ್ದಾರೆ ಮಾಧ್ಯಮಿತರು. ತಮಗೂ ಕೂಡ ಶುಭವನ್ನು ಕೋರ್ತಾ ತಮಗೂ ತಮ್ಮ ಕುಟುಂಬಗಳಿಗೂ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಇದರಲ್ಲಿ ಭಾಗವಹಿಸಿದ್ದೀವಿ, ತಮಗೂ ಕೂಡ ಪುಣ್ಯವಾಗಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಇನ್ನು ಹೆಚ್ಚಿಗೆ ರಾಜಕೀಯ ಮಾತಾಡೋದು ಬೇಡ. ನೀವೇನೇನೋ ಕೇಳ್ಬೇಕಂತ ಇರ್ತೀರಿ. ನಾನು ಈ ದೇವ್ರ ಕೆಲ್ಸಕ್ಕೆ ಬಂದಿದ್ದೀನಿ. ಈ ದೇವ್ರದ ಆಶೀರ್ವಾದ ಎಲ್ರಿಗೂ ಇರ್ಲಿ ಅಂತೇಳಿ ಹೇಳಿ ಇವತ್ತಿಗೆ ಇದನ್ನು ಮುಗಿಸೋಣ. ಪ್ರಸಾದ ತಗೊಳ್ಳಿ. ನೀವು ಅದನ್ನ ಬರೀತೀರಿ, ದೇವ್ರಿಗೆ ಬರೀಬೇಕು ಅಂತ ನನ್ನೊಂದಾದ. ಇಲ್ಲ, ಇನ್ಮೇಲೆ ಬರ್ತಾ ಇರ್ತೀನಿ, ಅಪರೂಪ ಆಗಲ್ಲ. ಆಗಿಂದಾಗೆ ಕೋಲಾರಕ್ಕೂ ಬರ್ತೀನಿ, ಇಲ್ಲಿ ಬರ್ತೀನಿ. ಈ ಸಹಕಾರ ಸಂಘಗಳ ಚುನಾವಣೆಗಳು ಹೇಗಿರ್ತದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಪಕ್ಷಾತೀತವಾಗಿ ಇರ್ತದೆ. ವ್ಯಕ್ತಿಗತವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಜನ ಆಶೀರ್ವಾದ ಮಾಡ್ತಾರೆ. ಇದು ನೇರವಾಗಿ ಪಕ್ಷದ ಮೇಲೆ ಹೋಗೋದಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಾವು ಸಾಕಷ್ಟು ಸಹಕಾರ ಸಂಘಗಳನ್ನ ನೋಡಿದ್ದೇವೆ. ಇದು ವ್ಯಕ್ತಿಗತವಾಗಿ ಯಾರು ಸೇವೆ ಮಾಡಿರ್ತಾರೆ, ಅದು ಡೈರಿದಾಗ್ಬೋದು, DCC ಬ್ಯಾಂಕ್ ಆಗ್ಬೋದು, ಆಮೇಲೆ ಸೇವಾ ಸಹಕಾರ ಸಂಘ ಆಗ್ಬೋದು, ವ್ಯವಸಾಯ ಸಹಕಾರ ಸಂಘ ಆಗ್ಬೋದು, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಕೋಆಪರೇಟಿವ್, ಇವೆಲ್ಲ ಸಂಘ ಸಂಸ್ಥೆಗಳಿಗೂ ಆಯ್ಕೆ ಆಗೋದು ರೀತಿ ಹೇಗಿರ್ತದೆ ಅಂದ್ರೆ ಅದು ವ್ಯಕ್ತಿಗತವಾಗಿ ಅವರು ಸಮಾಜ ಸೇವೆ ಅಥವಾ ಜನರಿಗೆ ಸೇವೆ ಮಾಡಿದಂತ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ. ಇಲ್ಲೆಲ್ಲ ನಮ್ಮ ಮುಖ್ಯಸ್ಥರೆಲ್ಲ ಇಲ್ಲಿ ಇದ್ದಾರೆ. ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಇದ್ದಾರೆ, ನಮ್ಮ ಉತ್ನೂರ್ ಸೀನಣ್ಣ ಇದ್ದಾರೆ, ಮತ್ತೆ ಎಲ್ಲ ಬಹಳಷ್ಟು ಹಿರಿಯರು ಕಾಂಗ್ರೆಸ್ನವ್ರು ಇದ್ದಾರೆ. ಅವರೆಲ್ಲರ ಸೇರ್ತಾರೆ. ಇಲ್ಲಿ ಕೂಡ ನಮ್ಮ ಕಾರ್ಯಾಧ್ಯಕ್ಷರು ಬಂದಾರೆ, ಪ್ರಸಾದ್ ಅವರಿದ್ದಾರೆ. ಎಲ್ಲ ಒಟ್ಟಿಗೆ ಮುಖಂಡರೆಲ್ಲ ಸೇರಿ ಅದನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿನ ನಮ್ಮ ಅಭ್ಯರ್ಥಿ ಆಗಿದ್ದಂಥವರು ಜಿಲ್ಲಾ ಕಾಂಗ್ರೆಸ್ ಜೊತೆಯಲ್ಲಿ ಸಂಪರ್ಕ ಮಾಡಿ ಯಾರ್ಯಾರು ಮುಖಂಡರಿದ್ದಾರೆ ಅವರೆಲ್ಲರನ್ನೂ ಕೇಳಿ ಮಾಡುವಂಥದ್ದು. ಅದು ವೈಯಕ್ತಿಕವಾಗಿ ನಾವು ಅದಕ್ಕೆ ಉತ್ತರ ಹೇಳಕ್ಕಾಗಲ್ಲ. ಆದಷ್ಟು ಬೇಗ ಮಾಡಲಿ ಅಂತ ನಾನು ಜಿಲ್ಲಾ ಕಾಂಗ್ರೆಸ್ಗೆ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತು ಇಷ್ಟೇ ಸಾಕು, ಬರ್ತಾ ಇದ್ದೀನಿ. ಹೇಳ್ರಿ, ಒಳಗಡೆ ಹೋಗಲ್ಲ. ನಾನೇನು ಹೇಳ್ತೀನಿ ನಿಮ್ಗೆ, ಕೋಆಪರೇಟಿವ್ ಮೂವ್ಮೆಂಟ್ ಇಸ್ ಡಿಫರೆಂಟ್ ಫ್ರಮ್ ದಿ ಪಾಲಿಟಿಕ್ಸ್. ಅದು ಇಲ್ಲಿ ಲೋಕಲ್ ಲೀಡರ್ಸ್ ತೀರ್ಮಾನ ಮಾಡ್ಬೇಕು, ಅದಕ್ಕೆ ನಾನು ಮಾಡಕ್ಕಾಗಲ್ಲ. ಲೋಕಲ್ ಲೀಡರ್ಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ. ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ತಮ್ಮ ಪ್ರಭಾವ ಯಾವ ರೀತಿ ಇರಲಿದೆ? ಪ್ರಭಾವ ನೀವು ಕಾದ್ ನೋಡ್ರಿ ಹೆಂಗಿರ್ತದೆ ಅಂತ. ರೈಟ್.